यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। गंगाधर संबरनी बने नए बीडीए अध्यक्ष। कांग्रेस पार्टी के युवा नेता गंगाधर संबरनी ने आज बीजापुर बीडीए अध्यक्ष का पद संभाला। इस अवसर पर उनके चाहने वाले और उनके फॉलोअर्स ने फूल मालाएं पहनाकर उन्हें शुभकामनाएं व्यक्त की। इस अवसर पर बात करते हुए उन्होंने उस्तुवारी मंत्री डॉक्टर एम बी पाटिल और ख़ास तौर पर कांग्रेस नेता अब्दुल हमीद मुशरीफ साहब का धन्यवाद व्यक्त किया। ಕಾಂಗ್ರೆಸ್ ಪಕ್ಷದ ನಮ್ಮ ವರಿಷ್ಠರಾದ ಎಂ ಬಿ ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಅಂತ ರಾಜು ಆಲಗೂರ್ ಅವರು ಹಾಗೂ ನಟ್ಟಾಣ ಕ್ಷೇತ್ರ ಶಾಸಕರಂತ ವಿಠಲ್ ಕಟಗದವರು ಹಾಗೂ ನಮ್ಮ ಬಿಜಾಪುರ ನಗರ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಹಮೀದ್ ಮುಸ್ರೀಫ್ ಅವರು ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರ ಮಂತ್ರಿಗಳಿಗೆ ನನ್ನನ್ನು ವಿನಂತಿ ಮಾಡಿ ಈ ನನ್ನ ಸಂಸ್ಥೆಯ ಅಧ್ಯಕ್ಷನಾಗಿ ಇವತ್ತು ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನ ಮೇಲೆ 27 ವರ್ಷ ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ ಸೇವಾ ಅಧ್ಯಕ್ಷನಾಗಿ ಯೂತ್ ಕಾಂಗ್ರೆಸ್ ಅಲ್ಲಿ ಎಲ್ಲ 97 ಯೂತ್ ಕಾಂಗ್ರೆಸ್ 98 ಯೂತ್ ಕಾಂಗ್ರೆಸ್ ಅಲ್ಲಿ ವರ್ಕ್ ಮಾಡ್ಬೋದು. ಆಮೇಲೆ ಸೇವಾದಳ ಅನಂತರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ ಆಲೂರು ಸರ್ ರಾಜು ಆಲೂರು ಅಧ್ಯಕ್ಷದಾಗ ಅವಾಗ ಹಿಡಿದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನಗೆ ಇವತ್ತು ಪ್ರಾಧಿಕಾರದ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಕಳೆದ 30 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಬಹುಶಃ ಲಿಂಗಾಯತರಾಗಿಲ್ಲ, ಅದೊಂದು ಅವಕಾಶ ಸಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮೂಲ ಕಾರಣ ನಮ್ಮ ಹಮೀದ್ ಮುಸ್ರೀಫ್ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಯಾರೋ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದವರು ಹೊಳಿ ಬಿಡ್ಬೇಕಾದ್ರು ಸರಳಾಗಿ ಬಿಡಂಗಿಲ್ಲ. ಅವರು ಇಲ್ಲ ಅದನ್ನ ನಾವು 1 ವರ್ಷ ಹಿಡಿದೆ, ನಮ್ಮ ಮಗಂದ 2 ವರ್ಷ ಮಾಡಿ ಕೊಟ್ಟು ಮಾತನಂಗೆ ಅವರು ನನ್ನ ಇವತ್ತು ಅಧ್ಯಕ್ಷರಾಗಿ ನೇಮಕ ಮಾಡಿದ್ರೆ ಪ್ರಥಮವಾಗಿ ನಾ ಹಮೀದ್ ಮುಸ್ರೀಫ್ ಅವರಿಗೆ ವಿಷಯದಲ್ಲಿ ಧನ್ಯವಾದ ಹೇಳಕ್ ಬಯಸ್ತೀನಿ. ಹಾಗೂ ನಮ್ಮ ವರಿಷ್ಠರೇನ ವಿಶ್ವಾಸ ಇಟ್ಟು ನನ್ನ ಮೇಲೆ ಏನು ವಿಶ್ವಾಸ ಇಟ್ಟು ಇವತ್ತು ಈ ಸಂಸ್ಥೆ ಅಧ್ಯಕ್ಷನಾಗಿ ಏನು ನೇಮಕ ಮಾಡಿದಾರೆ, ಅವರು ಯಾವುದೇ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರಲಾರ್ದಂಗೆ ಪ್ರಾಮಾಣಿಕ ಅಂತ ಏನು ಈ ಸಂಸ್ಥೆಯಿಂದ ಏನು ಮಾಡ್ಲಿಕ್ಕೆ ವಿಜಯಪುರ ನಗರ ಜನತೆಗೆ ಏನು ಮಾಡ್ಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಆದರೆ ಒಂದು ವಿಷಯದಾಗ ಭಾಳ ಇವತ್ತು ಯಾರೂ ಬಡವರು ವಿಜಯಪುರ ನಗರದಲ್ಲಿ ಪ್ಲಾಟ್ ತಗೊಳ್ಳೋಂಥ ಪರಿಸ್ಥಿತಿ, ಏನೇ ಪ್ಲಾಟ್ ತಗೊಳ್ಳೋಂಥ ಪರಿಸ್ಥಿತಿ ಇವತ್ತು ಬಿಜಾಪುರ ನಗರದ ಬಡ ಜನತೆಗೆ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ನಮ್ಮಲ್ಲೇ ರೇಟ್ಗಳಾಗ್ಬಿಟ್ಟು. ಗುಂಟಾ ಪ್ಲಾಟ್ ನಮ್ಮ ಜನರು ಯಾಕೆ ತೋತಾರಪ್ಪ ಅಂದ್ರೆ ಗುಂಟಾ ಪ್ಲಾಟ್ಗಳ ಸಿಗೋದು ಕಮ್ಮಿ ರೇಟ್ನಾಗ ಸಿಗ್ತಾವೆ. ಏನೇ ಪ್ಲಾಟ್ ತಗೋಬೇಕಾದ್ರೆ ಬಹಳಷ್ಟು ಅವ್ರಿಗೆ ಅವ್ರ ನೆಲಕ್ಕಂತ ಪರಿಸ್ಥಿತಿ ಅದ. ಕನಿಷ್ಠ ಒಂದು ಈಗ ನಾವು ಏನೇ ಪ್ಲಾಟ್ ತಗೋಬೇಕಾದ್ರೆ ಒಂದು 30-40 ಲಕ್ಷ ಇವತ್ತು ಏನೇ ಪ್ಲಾಟ್ ತೊಗೊಳಕ್ಕೆ ಸಾಧ್ಯನಿಲ್ಲ. ಅಷ್ಟು ರೇಟ್ ಬಿಜಾಪುರದಲ್ಲಿ ಹೆಚ್ಚದ. ಈಗ ನಾವು ಕಂಪೇರ್ ಮಾಡಿದ್ರೆ ಗುಲ್ಬರ್ಗ, ಸೋಲಾಪುರ, ಬೆಳಗಾವ, ಆನಂತರ ಹುಬ್ಳಿ ಇಲ್ಲೆಲ್ಲ ಕಂಪೇರ್ ಮಾಡಿದ್ರು ಎಲ್ಲಕ್ಕಿಂತಲೂ ಬಿಜಾಪುರದಾಗ ಬಹಳಷ್ಟು ರೇಟ್ ಜಾಸ್ತಿ ಅದ. ಇದ್ರ ಬಗ್ಗೆ ನಾವು ಬಹಳ ಚಿಂತೆ ಮಾಡೋಂಥ ವಿಷಯದ. ಇದನ್ನ ನಾನು ನಮ್ಮ ಕಡೆ ಹಕ್ಕತ್ ಹೇಳಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಹಳ ಪ್ರಾಮಾಣಿಕತನದಿಂದ ಇದಕ್ಕೇನು ನಾವು ನ್ಯಾಯ ಕೊಡಿಸುವಂಥದ್ದು, ನಮ್ಮ ಬಡವ್ರಿಗೆ ಏನು ನಾವು ನ್ಯಾಯ ಕೊಡಿಸುವಂಥದ್ದು. ಈ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಮ ಹಿಂದಿನ ಅಧ್ಯಕ್ಷರದಾರ, ನಮ್ಮ ಕನ್ನಾ ಮುಸ್ರೀಫ್ ಆಯ್ತು, ಆಜಾದ್ ಪಾಟೀಲ್ ಆಯ್ತು, ಆಮೇಲೆ ನಮ್ಮ ಚಂದ್ರಕಾಂತ್ ಶೆಟ್ಟಿ ಅವ್ರದಾರ. ಇವ್ರು ಎಲ್ಲಾರ್ದು ಒಂದು ಅವ್ರದ್ದು ಸಜೆಷನ್ ತಗೊಂಡು ಎಲ್ಲರ ಅಭಿಪ್ರಾಯ ಮೇಲೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದ ಅದನ್ನ ಪ್ರಾಮಾಣಿಕತನ ಮಾಡಿ ಬಿಜಾಪುರ ನಗರ ಜನತೆಗೆ ನಮ್ಮ ವರಿಷ್ಠರು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನು ನಿರ್ಣಯ ತಗೊಂಡು ನನ್ನ ಅಧ್ಯಕ್ಷ ಮಾಡ್ಯಾರ, ಇದು ನಿರ್ಣಯ ತಗೊಂಡು ಮಾಡಿದ ಡಿಸಿಷನ್ ತಗೊಂಡಿದ್ದು ಬಹಳ ಕರೆಕ್ಟ್ ಡಿಸಿಷನ್ ಅದ, ಒಳ್ಳೆಯವ್ರ ಅಧ್ಯಕ್ಷ ಮಾಡ್ಯಾರ ಅನ್ನೋ ಹಂಗ ನಾನು ವರ್ತನೆ ಇರ್ತದ. ನಾ ಹಂಗೆ ನಡ್ಕೋಬೇಕಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಸಂದರ್ಭ ಹೇಳಿದ್ರೆ.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।